ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಏನು ಆ ಚುನಾವಣೆ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ SSC ಎಕ್ಸಾಮ್ಸ್ ಏನಿದೆ ಸೊ ಅದನ್ನೆಲ್ಲ ಮುಂದೂಡಿದ್ದಾರೆ. ಸೊ ಯಾವ ಒಂದು ಎಕ್ಸಾಮ್ನ ಮುಂದೂಡಿದ್ದಾರೆ ಅಂತ ನೋಡಿದರೆ, ಇಲ್ಲಿ ಡ್ಯೂ ಟು ಜನರಲ್ ಎಲೆಕ್ಷನ್ ಟು ಬಿ ಹೋಲ್ಡ್ ಆನ್ 19th ಏಪ್ರಿಲ್ ಟು 1st ಜೂನ್ ಅಂತ ಕೊಟ್ಟಿದ್ದಾರೆ. ಅಂದರೆ 19ನೇ ತಾರೀಕಿಂದ ಜೂನ್ 1ನೇ ತಾರೀಕು ಗಂಟ ಸೊ ಈ ಒಂದು ಎಲೆಕ್ಷನ್ ನಡೆಯೋದ್ರಿಂದ ಸೊ ಇಲ್ಲಿ ಈ ಒಂದು SSCಗೆ ಸಂಬಂಧಪಟ್ಟಂತೆ ಏನೋ ಆ ನೀತಿ ಸಂಹಿತೆ ಇರುವ ಸಂಬಂಧಪಟ್ಟಂತೆ ಸೊ ಕೆಲವು ಎಕ್ಸಾಮ್ಸ್ನ ನಡೆಸೋಂಗಿಲ್ಲ. ಸೊ ಅದರಿಂದ ಈ ಒಂದು ಎಕ್ಸಾಮ್ಸ್ನ ಮುಂದಕ್ಕೆ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಎಕ್ಸಾಮ್ ನೇಮು ಮತ್ತು ಪೇಪರ್ ಮಾಡಲು ಮತ್ತು ಪ್ರೆಸೆಂಟ್ ಡೇಟು ಮತ್ತು ರಿವೈಸ್ಡ್ ಡೇಟ್ ಆಫ್ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಎಕ್ಸಾಮ್ನ ಮುಂದೂಡಿರುವ ಡೇಟ್ ಇದಾಗಿರುತ್ತೆ. ಸೊ ಯಾರ್ಯಾರು ಈ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಹುದ್ದೆಗಳಿಗೆ, ಸೊ ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೊದಲನೇದಾಗಿ ಜೂನಿಯರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಕ್ವಾಂಟಿಟಿ ಸರ್ವೇಯಿಂಗ್ ಮತ್ತು ಎಕ್ಸಾಮಿನೇಷನ್ 2024 ಪೇಪರ್ 1 ಎಕ್ಸಾಮ್ಗೆ ಇಲ್ಲಿ ಪೇಪರ್ 1 CBE ಅಂತ ಕೊಟ್ಟು ಇದು 4th 5th 6th ನಡಿಬೇಕಾಗಿತ್ತು ಈ ಒಂದು ಎಕ್ಸಾಮು. ಅದನ್ನು 5th 6th 7th ಮಾಡಿದ್ದಾರೆ ಜೂನಲ್ಲಿ. ಸೊ ಅಂದರೆ ಒಂದು ದಿನ ಮುಂದುಗಡೆ ಎಕ್ಸಾಮ್ ನಡೆಯುತ್ತೆ. ಸೊ ಆದ್ದರಿಂದ ಈ ಒಂದು ಎಕ್ಸಾಮ್ಗೆ ಯಾರು ಕೂಡ ಏನು ಭಯ ಪಡೋ ಹಾಗಿಲ್ಲ. ಅದೇ ರೀತಿ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮಿನೇಷನ್ ಫೇಸ್ ಅಂತ ಕೊಟ್ಟು ಪೇಪರ್ 1 CBC ಅಂತ ಕೊಟ್ಟು ಇದು ಕೂಡ ಮೇಯಲ್ಲಿ 6th 7th 8th ನಡಿಬೇಕಾಗಿರುತ್ತೆ. ಇದನ್ನು ಜೂನ್ 24th 25th 26th ಎಕ್ಸಾಮ್ನ ನಡೆಸೋಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನು ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಆ್ಯಂಡ್ ಸೆಂಟ್ರಲ್ ಆರ್ಮೆಡ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024 ಪೇಪರ್ 1 ಎಕ್ಸಾಮ್ನ ಮೇಯಲ್ಲಿ 9th 10th 13th ಮಾಡಬೇಕಾಗಿತ್ತು. ಅದನ್ನು ಜೂನ್ 27th 28th 29th ಮಾಡೋಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ SSC ಕಮಿಷನ್ ಅವರು. ಅದೇ ರೀತಿ ಇಲ್ಲಿ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ ಪೇಪರ್ 1 CBC 1st 2nd 3rd 4th 5th 8th 9th ಜುಲೈ ತಿಂಗಳಲ್ಲಿ 1ನೇ ತಾರೀಕಿಂದ 12ನೇ ತಾರೀಕುವರೆಗೂ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕೆ ಇಲ್ಲಿ ತಗೊಂಡಿದ್ದಾರೆ. ಸೊ ಈಗಾಗಲೇ ಅಪ್ಲಿಕೇಶನ್ನ ಸಲ್ಲಿಸಿದ್ದೀರಾ. ಸೊ ಅದರಿಂದ ಈ ಒಂದು ನೋಟಿಸ್ನ ಕೊಟ್ಟಿದ್ದಾರೆ 28/12/2023 ಪಬ್ಲಿಷ್ ಮಾಡಿದಂತಹ ಈ ಒಂದು ನೋಟಿಫಿಕೇಷನ್ನ. ಸೊ ಇವಾಗ ಎಕ್ಸಾಮ್ನ ಮಾಡಬೇಕಾಗಿತ್ತು. ಸೊ ಎಲೆಕ್ಷನ್ ಇರೋದ್ರಿಂದ ಮುಂದಕ್ಕೆ ಹಾಕಿದ್ದಾರೆ. ಇಲ್ಲಿ 8/4/2024 ಅಂಡರ್ ಸೆಕ್ಯೂರಿಟಿ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಒಂದು ನೇಮಕಾತಿಯ ಬಗ್ಗೆ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ನಿಮಗೆ ತುಂಬ ಸಮಯ ಸಿಕ್ತು ಅಂತ ಹೇಳ್ಬೋದು. ಸೊ ಈ ಒಂದು ನೋಟಿಫಿಕೇಷನಿಂದ ಅಂದರೆ ಈ ಒಂದು ಎಕ್ಸಾಮ್ನ ರೀಶೆಡ್ಯೂಲ್ ಮಾಡೋದ್ರಿಂದ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಉದಯವಾಗಿತ್ತು. ಮುಂದಿನ ಉದಯದೊಂದಿಗೆ ಸಿಗೋಣ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ.